ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ನಮ್ಮ ಮನೆಯ ಸರಳ ನಿತ್ಯದ ಪೂಜೆ ಇದಾಗಿದೆ. ನಿಮಗೆ ತೋರಿಸೋಣ ಅಂತ ಒಂದು ಫೋಟೋ ಹಾಕಿದೆ. ಹಾಗೆ ನಿನ್ನೆ ಆಷಾಢ ಶುಕ್ರವಾರದ ಪೂಜೆ ಮಾಡಿದ್ವಲ್ಲ, ಎಲ್ಲನೂ ದೇವರ ಉಪಕರಣಗಳನ್ನು ತೊಳಿತಾ ಇರಬೇಕಾದ್ರೆ ಹಾಗೆ ಒಂದು ಶ್ಲೋಕ ಹೇಳ್ಕೊತಾ ಇರ್ತೀನಿ ನಾನು ದೇವರ ಉಪಕರಣಗಳು ತೊಳಿಬೇಕಾದ್ರೆ. ಹಾಗೆ ನಿಮಗೂ ತಿಳಿಸೋಣ ಅಂತ ಒಂದು ವಿಡಿಯೋ ಮಾಡಿ ಒಂದು ಉಪಕರಣ ತೊಳಿಬೇಕಾದ್ರೆ ಹೇಳ್ತಕ್ಕಂಥ ಶ್ಲೋಕ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ದೇವರ ಉಪಕರಣಗಳ ತೊಳೆಯಬೇಕಾದರೆ ದೇವರ ನಾಮಗಳನ್ನು ಹೇಳಿಕೊಳ್ಳುತ್ತಾ ದೇವರ ಉಪಕರಣಗಳನ್ನು ತೊಳಿಬೇಕು ಸ್ನೇಹಿತರೆ. ದೇವರ ಉಪಕರಣಗಳು ತೊಳೆಯಬೇಕಾದರೆ ದೇವರಿಗೆ ಒಂದು ಸಪ್ರೇಟಾಗಿ ಬೇರೆ ಒಂದು ವಸ್ತ್ರವನ್ನು ಇಟ್ಕೊಂಡಿರಬೇಕು, ಬ್ರಷ್ ಇಟ್ಕೊಂಡಿರಬೇಕು, ಸ್ಕ್ರಬ್ಬು ಎಲ್ಲನೂ ಹೊಸದಾಗಿ ದೇವರಿಗೆ ಅಂತಲೇ ಸಪ್ರೇಟಾಗಿ ಇಟ್ಕೋಬೇಕು. ನಾವು ಬಳಸೋವಂಥ ವಸ್ತ್ರ ಆಗಲಿ ಬ್ರಷ್ ಆಗಲಿ ಏನು ದೇವರ ಉಪಕರಣಗಳು ತೊಳಿಬೇಕಾದ್ರೆ ಬಳಸಬಾರ್ದು ಸ್ನೇಹಿತರೆ. ಹಾಗಾಗಿ ದೇವರಿಗೆ ಅಂತಲೇ ಒಂದು ಸಪ್ರೇಟಾಗಿ ಇಟ್ಕೊಂಡಿರಿ. ಹಾಗೆ ದೇವರ ಉಪಕರಣಗಳಿಗೆ ನೀವು ಪೀತಾಂಬರಿ ಅಥವಾ ಜೆಲ್ಲು ಏನಾದರೂ ಬಳಸಿ, ಆದರೆ ದೇವರ ವಿಗ್ರಹಗಳನ್ನು ಮಾತ್ರ ಕೆಮಿಕಲ್ ಬೇಡ ಅಂತಲೇ ನಾನು ಹೇಳ್ತೀನಿ ಸ್ನೇಹಿತರೆ. ದೇವರ ವಿಗ್ರಹಗಳನ್ನು ತೊಳೆಯಬೇಕಾದರೆ ನಮ್ಮ ಹಿರಿಯರು ಬಳಸಿದಂಥ ಹುಣಸೆಹಣ್ಣು, ನಿಂಬೆಹಣ್ಣು, ಅಂಟ್ವಾಳ್ಕಾಯಿ ಅಂತ ಸಿಗುತ್ತೆ, ಅದನ್ನು ಬೇಕಾದ್ರೆ ಬಳಸಿ. ಪರಿಸರದಲ್ಲಿ ಸಿಗುವಂತಹ ನೈಸರ್ಗಿಕ ಸಾಮಗ್ರಿಗಳನ್ನು ಬಳಸಿಕೊಂಡು ದೇವರ ವಿಗ್ರಹವನ್ನು ತೊಳೆಯಬೇಕು ಸ್ನೇಹಿತರೆ. ಹಾಗೆ ದೇವರ ಉಪಕರಣಗಳು ತೊಳೆಯಬೇಕಾದರೆ ಒಂದು ಶ್ಲೋಕ ಇದೆ, ವಿಡಿಯೋದಲ್ಲಿ ಬರುತ್ತೆ ನೋಡಿ. ಹಾಗೆ ಕಂಚು ಕನಕದ ಪಾತ್ರೆ, ಮಿಂಚು ಸುವರ್ಣದ ಪಾತ್ರೆ, ಸಂಕರ್ಷಣ ನಿನ್ನ ಸ್ನಾನದ ಪಾತ್ರೆಯನ್ನು ತೊಳೆದಿಡುತ್ತಿರುವೆ ಅಂತ ಹೇಳ್ತಾ ನಾವು ಉಪಕರಣಗಳನ್ನು ತೊಳೆಯಬೇಕು ಸ್ನೇಹಿತರೆ. ದೇವರ ಉಪಕರಣಗಳನ್ನು ತೊಳೆಯುವಾಗ ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು ಸ್ನೇಹಿತರೆ. ದೇವರು ಅಂತನಂತೆ ನನ್ನ ಉಪಕರಣಗಳನ್ನು ನೀನು ತೊಳೆತಿದ್ದೀಯಾ, ನಿನ್ನ ಉಪಕಾರವನ್ನು ನಾನು ಹೇಗೆ ತೀರಿಸಲಿ ಅಂತ. ಹಾಗಾಗಿ ಅಷ್ಟು ಒಂದು ಮಹತ್ವ ದೇವರ ಉಪಕರಣ ತೊಳೆಯುವುದರಲ್ಲಿದೆ ಅಂದರೆ, ಎಲ್ಲಾದರೂ ದೇವಸ್ಥಾನಗಳಲ್ಲಿ ಕ್ಷೇತ್ರಗಳಿಗೆ ಹೋದಾಗ ನಾವು ಕೇಳಿ ಇಸ್ಕೊಂಡು ಉಪಕರಣಗಳನ್ನು ತೊಳಿಬೇಕಂತೆ. ಹಾಗಂತ ದೊಡ್ಡವರು ಹೇಳ್ತಾರೆ. ತುಂಬ ಪುಣ್ಯದ ಕೆಲಸ ಅದು. ದೇವರ ಉಪಕರಣಗಳನ್ನು ತೊಳೆಯುವುದು ಸಹ ದೇವರ ಸೇವೆನೇ ಅಲ್ವಾ ಸ್ನೇಹಿತರೆ. ಹಾಗಾಗಿ ತುಂಬ ಖುಷಿಯಿಂದ ದೇವರ ಸೇವೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ದೇವರ ಉಪಕರಣಗಳನ್ನು ತೊಳೆಯುವುದರ ಮಹತ್ವ ಮತ್ತು ತೊಳೆಯಬೇಕಾದ್ರೆ ಹೇಳ್ಬೇಕಾದ ಒಂದು ಶ್ಲೋಕ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.